ಪಾಠ 9 ಭಗೀರಥ. ಎಕ್ಸಸೈಸ್ ಪಾರ್ಟ್ಸ್. ಪದಗಳ ಅರ್ಥ ಮೀನಿಂಗ್ಸ್: ಕೋಪ, ಸಿಟ್ಟು, ಆಂಗ್ರಿ; ಮೆಚ್ಚು, ಇಷ್ಟಪಡು, ಲೈಕ್; ಇಚ್ಛೆ, ಅಪೇಕ್ಷೆ, ಬಯಕೆ, ವಿಶ್ ಆರ್ ಡಿಸೈರ್; ಚಿಂತಾಕ್ರಾಂತ, ಯೋಚನೆಗೆ ಒಳಗಾದ; ವರಿಡ್, ಧುಮುಕು, ಕೆಳಗೆ ಹಾರು, ಡೈವ್; ಜಿಗಿ, ಧುಮುಕು, ಕೆಳಗೆ ಹಾರು ಆರ್ ಜಿಗಿ, ಡೈವ್; ಪ್ರತ್ಯಕ್ಷ, ಕಾಣಿಸಿಕೊ, ವಿಸಿಬಲ್; ತೊಯ್ಯು, ನೆನೆ, ವೆಟ್, ಗೆಟ್ ವೆಟ್, ಒದ್ದೆಯಾಗು; ತೊಯ್ಯು, ನೆನೆ ಆರ್ ಒದ್ದೆಯಾಗು, ಗೆಟ್ ವೆಟ್; ಎದೆಗುಂದು, ಧೈರ್ಯಗೆಡು, ಟು ಲೂಸ್ ಕರೇಜ್. ಈ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿ. ಆನ್ಸರ್ ದಿಸ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್. 1. ಭಗೀರಥ ಯಾರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು? ಭಗೀರಥ ತನ್ನ ತಾತಂದಿರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದ. 2. ಋಷಿಗಳು ಭಗೀರಥನಿಗೆ ಏನೆಂದು ಹೇಳಿದರು? ಉತ್ತರ: ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು ಅವನ ತಾತಂದಿರ ಬೂದಿಯ ಮೇಲೆ ಹರಿಸಬೇಕೆಂದು ಋಷಿಗಳು ಹೇಳಿದರು. 3. ಭಗೀರಥನು ಏಕೆ ತಪಸ್ಸಿಗೆ ಕುಳಿತನು? ಉತ್ತರ: ದೇವಲೋಕದ ಗಂಗೆಯನ್ನು ಭೂಮಿಗೆ ತರಲು ಭಗೀರಥನು ತಪಸ್ಸಿಗೆ ಕುಳಿತನು. 4. ಗಂಗೆ ಭಗೀರಥನಿಗೆ ಏನೆಂದು ಹೇಳಿದಳು? ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ, ಆದರೆ ನನ್ನ ರಭಸವನ್ನು ತಡೆಯುವವರು ಯಾರು ಎಂದಳು. 5. ಗಂಗೆ ಹರಿಯುವ ರಭಸವನ್ನು ತಡೆದವರು ಯಾರು? ಶಿವನು ಗಂಗೆ ಹರಿಯುವ ರಭಸವನ್ನು ತಡೆದನು. ಮ್ಯಾಚ್ ದ ಫಾಲೋವಿಂಗ್. 1. ಗಂಗೆ. ಗಂಗೆ ನದಿ. ಜಹನು ಮಹರ್ಷಿ. ಭಗೀರಥ ರಾಜ. ಈ ಕೆಳಗಿನ ಘಟನೆಗಳನ್ನು ಕೊಟ್ಟಿರುವ ಸ್ಥಳದಲ್ಲಿ ಅನುಕ್ರಮವಾಗಿ ಬರೆ. ಜಂಬಲ್ಡ್ ಸೆಂಟೆನ್ಸ್ ಅಕಾರ್ಡಿಂಗ್ ಟು ದ ಲೆಸನ್. ವಿ ಶುಡ್ ರೈಟ್ ದಿಸ್. ಫಸ್ಟ್ ಒನ್ ಆನ್ಸರ್. ಫಸ್ಟ್ ಸೆಂಟೆನ್ಸ್: ಗಂಗೆಯನ್ನು ಭೂಮಿಗೆ ತರಲೇಬೇಕೆಂದು ಭಗೀರಥ ತಪಸ್ಸು ಮಾಡಿದ. ಸೆಕೆಂಡ್ ಸೆಂಟೆನ್ಸ್: ಗಂಗೆ ಭೂಮಿಗೆ ಧುಮ್ಮಿಕ್ಕಿ ಹರಿದು ಬಂದಳು. ಥರ್ಡ್: ಶಿವನು ಗಂಗೆಯನ್ನು ಶಿರದಲ್ಲಿ ಧರಿಸಿದ. ಫೋರ್ತ್ ಒನ್: ಜಹನು ಮಹರ್ಷಿ ಗಂಗೆಯನ್ನು ಕಿವಿಯ ಮೂಲಕ ಹರಿಯಲು ಬಿಟ್ಟನು. ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು? ಹೂ ಸೆಟ್ ಹೂಮ್? ಗಂಗೆಯನ್ನು ನಾನು ಶಿರದಲ್ಲಿ ಧರಿಸುತ್ತೇನೆ. ಈ ಮಾತನ್ನು ಶಿವನು ಭಗೀರಥನಿಗೆ ಹೇಳುತ್ತಾನೆ. 2. ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ. ಈ ಮಾತನ್ನು ಗಂಗೆಯು ಭಗೀರಥನಿಗೆ ಹೇಳುತ್ತಾಳೆ. ಭಾಷಾ ಚಟುವಟಿಕೆ. ನಾನಾರ್ಥಗಳನ್ನು ಬರೆಯಿರಿ. 1. ಮುನಿ, ಋಷಿ, ಕೋಪ. 2. ತರುವುದು, ಮರ. ತರು ಮೀನ್ಸ್ ಟು ಗೆಟ್. ಮುನಿ, ಋಷಿ, ಸೇಜ್. ಕೋಪ, ಆಂಗ್ರಿ. ನಾನಾರ್ಥ. ಒನ್ ವರ್ಡ್, 2 ಡಿಫರೆಂಟ್ ಮೀನಿಂಗ್ಸ್. ತರುವುದು, ಟು ಬ್ರಿಂಗ್. ಮರ, ಟ್ರೀ. ಈ ನುಡಿಗಟ್ಟುಗಳನ್ನು ನಿನ್ನ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆ. ಮೇಕ್ ಯುವರ್ ಓನ್ ಸೆಂಟೆನ್ಸ್. 1. ಎಳ್ಳಷ್ಟು. ನಮ್ಮ ಸೈನಿಕರು ಎಳ್ಳಷ್ಟು ಅಂಜದೆ ದೇಶವನ್ನು ಕಾಯುತ್ತಾರೆ. 2. ಎದೆಗುಂದು.
ಯಾವುದೇ ಕಷ್ಟ ಬಂದರೂ ನಾವು ಎದೆಗುಂದಬಾರದು. ಈ ಪದಗಳನ್ನು ಸರಿಪಡಿಸಿ ಬರೆದು ಓದು. ಸ್ಪೆಲ್ಲಿಂಗ್ ಮಿಸ್ಟೇಕ್ is there. We should write the correct one. ತಂತಾದಿರು, this is ತಾತಂದಿರು. ರಭಸ, ರಭಸ, correct one. ಜಾನಿ, ಜ್ಞಾನಿ. ಅಸಾಧ್ಯ, this asadhya, this is one small, this is big the, this is the. Devaloka, no, this is de, actually Devaloka. Chinta kranta, Chinta kranta. ಸೂಕ್ತವಾದ ಅರ್ಥ ಹುಡುಕಿ ಬರೆಯಿರಿ. ಲಭಿಸು, ದೊರೆಯುವುದು, ಸಿಗುವುದು. ದೃಢ ಸಂಕಲ್ಪ, ಗಟ್ಟಿ ನಿರ್ಧಾರ, ಸ್ಥಿರವಾದ ನಿರ್ಧಾರ. ಬೋರ್ಗರೆ, ಧಾರಾಕಾರ, ನೀರಿನ ರಭಸದ ಸದ್ದು. ಸದ್ಗತಿ, ಮೋಕ್ಷ, ಒಳ್ಳೆಯ ಗತಿ. 5. ಮಹರ್ಷಿ, ತಪಸ್ವಿ, ಋಷಿ. ಸಮಾನಾರ್ಥಕ ಪದ. ಲೇಖನ ಚಿಹ್ನೆಗಳು. ಅಲ್ಪವಿರಾಮ, ಕೊಮ. ವಾಕ್ಯಾಂಶಗಳ ಮುಂದುವರಿಕೆಯಲ್ಲಿ ಬಳಸುವುದು. A slight pause or the smallest interval. ಅರ್ಧ ವಿರಾಮ, ಸೆಮಿಕಾಲನ್. ವಾಕ್ಯದ ಮುಂದುವರಿಕೆಯಲ್ಲಿ ಬಳಸುವುದು. It is used to continue the sentence. ವಿವರಣ ಚಿಹ್ನೆ. A colon. A colon ಒಂದು ಅಭಿಪ್ರಾಯದ ವಿವರಣೆ ಮುಂದಿನಂತೆ ಇದೆ ಎಂದು ತೋರಿಸುವಾಗ ಬಳಸುವುದು. Used to introduce list or text. ಪೂರ್ಣ ವಿರಾಮ, ಫುಲ್ ಸ್ಟಾಪ್. ಪೂರ್ಣ ವಾಕ್ಯದ ಕೊನೆಯಲ್ಲಿ ಬಳಸುವುದು. Used to indicate the end of an assertive sentence. ಭಾವಸೂಚಕ, ಎಕ್ಸ್ಕ್ಲಮೇಷನ್ ಮಾರ್ಕ್. ಅಚ್ಚರಿ, ಖೇದ, ಸಂತೋಷ, ವಿಷಾದ ಇತ್ಯಾದಿ ಭಾವಗಳನ್ನು ಸೂಚಿಸಲು ಬಳಸುವುದು. ಟು ಇಂಡಿಕೇಟ್ ಸ್ಟ್ರಾಂಗ್ ಫೀಲಿಂಗ್ಸ್ ಆರ್ ಟು ಶೋ ಎಂಫಸಿಸ್. ಪ್ರಶ್ನಾರ್ಥಕ, ಅನುಮಾನ ಸೂಚಕ. ಕ್ವಶನ್ ಮಾರ್ಕ್ ಪ್ರಶ್ನೆಯನ್ನು ಸೂಚಿಸಲು ಬಳಸುವುದು. Used to indicate question mark. ಉದ್ಧರಣ ಚಿಹ್ನೆ, ಹೇಳಿಕೆ ಮಾತುಗಳನ್ನು ಗುರುತಿಸಲು ಬಳಸುವುದು. Inverted commas. Or used in writing to show where speech or a quotation begins and ends. ಆವರಣ ಚಿಹ್ನೆ, ಬ್ರಾಕೆಟ್ಸ್. ಪರ್ಯಾಯ ಅಥವಾ ಹೆಚ್ಚಿನ ವಿವರಗಳನ್ನು ತಿಳಿಸುವಾಗ ಬಳಸುವುದು. Brackets are used to include information and it is not essential to the main point.